ಇನ್ನು ದಸರಾ ಉದ್ಘಾಟನಾ ವಿಚಾರದಲ್ಲಿ ಬಿಜೆಪಿಯವರು ತೀವ್ರವಾದಂತಹ ಆರೋಪವನ್ನು ಮಾಡ್ತಾ ಇದ್ರು. ಸಾಕಷ್ಟು ಅಲ್ಲಿ ತಕರಾರನ್ನು ತೆಗಿತಾ ಇದ್ರು. ದಸರಾ ಉದ್ಘಾಟನೆ ವಿಚಾರಕ್ಕೆ ಬಿಜೆಪಿ ವಿರೋಧ ಮಾಡಿರುವ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಮಾಡಿದ್ದಾರೆ. ಯಾರು ಉದ್ಘಾಟನೆ ಮಾಡಬೇಕು ಅಂತ ಸರ್ಕಾರ ಆಯ್ಕೆ ಮಾಡಿದೆ. ಆಲ್ರೆಡಿ ಅವರ ಹೆಸರು ಫೈನಲ್ ಆಗಿದೆ. ಅದು ಸರ್ಕಾರದ ಅಧಿಕಾರ, ನಿರ್ಧಾರ, ಸರ್ಕಾರದ ಹಕ್ಕು. ಬಿಜೆಪಿಯವರು ಎಲ್ಲವನ್ನೂ ಕೂಡ ವಿರೋಧ ಮಾಡ್ತಾರೆ. ಬಿಜೆಪಿಯವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಕೋರ್ಟ್ಗೆ ಹೋದ್ರೂ ಕೂಡ ಸರ್ಕಾರದ ನಿರ್ಧಾರ ಅಂತಾನೆ ಹೇಳುತ್ತೆ ಕೋರ್ಟು. ಕನ್ನಡ ತಾಯಿಯನ್ನು ಎಲ್ಲರೂ ಕೂಡ ಒಪ್ಕೊಳ್ತಾರೆ ಅಂತ ಸತೀಶ್ ಒಂದು ಕಡೆ ಈಗ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಆಲ್ರೆಡಿ ಕೋರ್ಟ್ಗೂ ಹೋಗಿದ್ರು. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರಿಗೆ ದಸರಾ ಉದ್ಘಾಟನೆಗೆ ಕೊಡಬಾರ್ದಂತ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿಲ್ಲ ಅಂತಿಲ್ಲ. ಯಾಕಂದರೆ ಒಂದು ಕಡೆ ಪ್ರತಾಪ್ ಸಿಂಹ ಆಗಲಿ ಬಿ ಜೆ ಪಿ ನಿಯೋಗದವ್ರು ಹೇಳ್ತಾರೆ, ನಾವು ಇಸ್ಲಾಂ ಧರ್ಮದ ವಿರೋಧಿಗಳಲ್ಲ, ಆದರೆ ಬಾನು ಮುಷ್ತಾಕ್ ಅವರು ಕನ್ನಡದ ವಿರೋಧಿಗಳು, ಹಾಗಾಗಿ ನಾವು ಅವ್ರು ಬೇಡ ಅಂತ ನಾವು ಹೇಳ್ತೀವಿ ಅಂತ ಕ್ಲಿಯರ್ ಹೇಳ್ತಾ ಇದ್ದಾರೆ. ಮೈಸೂರು ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಾನು ಮುಷ್ತಾಕ್ ಅವರ ಆಯ್ಕೆ ಆಗಿದೆ ಮಾಡ್ತಾರೆ. ಹತ್ರ ಸಮಸ್ಯೆ ಇದೆ, ವಿರೋಧ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಅವ್ರು ಎಲ್ಲದಕ್ಕೂ ಮಾಡ್ತಾರೆ. ವೋಟ್ ಬ್ಯಾಂಕ್ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅವರು. ಕೊನೆಗಾಗಿ ಕೋರ್ಟ್ ಮೆಟ್ಲೇರಿದ್ದಾರೆ ಸರ್. ಕೋರ್ಟ್ ಏನ್ ಹೇಳುತ್ತೆ ಸರ್, ಅವ್ರೇನ್ ಕೋರ್ಟ್ ಏನ್ ಹೇಳಕ್ಕಾಗಲ್ಲ. ಅದು ಸರ್ಕಾರ ನಿರ್ಧಾರ ಅಂತ ಹೇಳ್ತಾರೆ. ಅದೇನೋ ಕಾನೂನುಬದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ಅಲ್ಲ. ಸರ್ಕಾರ ಯಾರಿಗೆ ನೇಮಿಸ್ಬೇಕು, ಯಾರು ಉದ್ಘಾಟನೆ ಮಾಡ್ಬೇಕು, ಅವ್ರ ರೈಟ್ಸ್, ಅವ್ರ ಹಕ್ಕದು ಅಥವಾ ಅವ್ರ ಅಧಿಕಾರ. ಸರ್, ಈಗ ಮೈಸೂರು ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಾನು ಮುಷ್ತಾಕ್ ಅವರ ಆಯ್ಕೆ ಆಗಿದೆ ಮಾಡ್ತಾರೆ. ಹತ್ರ ಸಮಸ್ಯೆ ಇದೆ, ವಿರೋಧ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಅವ್ರು ಎಲ್ಲದಕ್ಕೂ ಮಾಡ್ತಾರೆ. ವೋಟ್ ಬ್ಯಾಂಕ್ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅವರು. ಕೊನೆಗಾಗಿ ಕೋರ್ಟ್ ಮೆಟ್ಲೇರಿದ್ದಾರೆ ಸರ್. ಕೋರ್ಟ್ ಏನ್ ಹೇಳುತ್ತೆ ಸರ್, ಅವ್ರೇನ್ ಕೋರ್ಟ್ ಏನ್ ಹೇಳಕ್ಕಾಗಲ್ಲ. ಅದು ಸರ್ಕಾರ ನಿರ್ಧಾರ ಅಂತ ಹೇಳ್ತಾರೆ. ಅದೇನೋ ಕಾನೂನುಬದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ಅಲ್ಲ. ಸರ್ಕಾರ ಯಾರಿಗೆ ನೇಮಿಸ್ಬೇಕು, ಯಾರು ಉದ್ಘಾಟನೆ ಮಾಡ್ಬೇಕು, ಅವ್ರ ರೈಟ್ಸ್, ಅವ್ರ ಹಕ್ಕದು ಅಥವಾ ಅವ್ರ ಅಧಿಕಾರ. ಸರ್, ಈಗ ಮೈಸೂರು ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಾನು ಮುಷ್ತಾಕ್ ಅವರ ಆಯ್ಕೆ ಆಗಿದೆ ಮಾಡ್ತಾರೆ. ಹತ್ರ ಸಮಸ್ಯೆ ಇದೆ, ವಿರೋಧ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಅವ್ರು ಎಲ್ಲದಕ್ಕೂ ಮಾಡ್ತಾರೆ. ವೋಟ್ ಬ್ಯಾಂಕ್ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅವರು. ಕೊನೆಗಾಗಿ ಕೋರ್ಟ್ ಮೆಟ್ಲೇರಿದ್ದಾರೆ ಸರ್. ಕೋರ್ಟ್ ಏನ್ ಹೇಳುತ್ತೆ ಸರ್, ಅವ್ರೇನ್ ಕೋರ್ಟ್ ಏನ್ ಹೇಳಕ್ಕಾಗಲ್ಲ. ಅದು ಸರ್ಕಾರ ನಿರ್ಧಾರ ಅಂತ ಹೇಳ್ತಾರೆ. ಅದೇನೋ ಕಾನೂನುಬದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ಅಲ್ಲ. ಸರ್ಕಾರ ಯಾರಿಗೆ ನೇಮಿಸ್ಬೇಕು, ಯಾರು ಉದ್ಘಾಟನೆ ಮಾಡ್ಬೇಕು, ಅವ್ರ ರೈಟ್ಸ್, ಅವ್ರ ಹಕ್ಕದು ಅಥವಾ ಅವ್ರ ಅಧಿಕಾರ. ಸರ್, ಈಗ ಮೈಸೂರು ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಾನು ಮುಷ್ತಾಕ್ ಅವರ ಆಯ್ಕೆ